ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಮನ್ ಏನ್ ಗುರು ಅದು ಸೂಪರ್ ಮ್ಯಾನ್ ತನ ಆಡ್ಬಿಟ್ರಲ್ಲ ಇವತ್ತು ಅಂತ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಎಲ್ಲ ಮಾಡಿದ್ರು ಗುರು. ಯಾಕಂತಂದ್ರೆ ಭಾರತ ತಂಡ 188 ಹೊಡೆದ್ರೆ 189 ಟಾರ್ಗೆಟ್ ಇತ್ತು. ಓಮನ್ ಅವರು ಏನಂದ್ರೆ ಅಸೋಸಿಯೇಟ್ ಟೀಮ್ ಆಗಿ ಹೆಂಗಪ್ಪ ಅಂದ್ರೆ ಆಲ್ಮೋಸ್ಟ್ ನಮ್ಮ ಮನ್ಸಲ್ಲಿ ಹೆಂಗಿರುತ್ತೆ ಅಂದ್ರೆ ಒಂದ್ 20 ಓವರ್ ಆಡಿದ್ರೇನೆ ಗ್ರೇಟ್ ಗುರು, ಅಥವಾ ಆಲ್ ಔಟ್ ಆಗ್ಲಿಲ್ಲ ಅಂದ್ರೂ ಗ್ರೇಟ್ ಅನ್ನೋ ತರ ಅನ್ಕೊಳ್ತಾ ಇದ್ವಿ. ಬಟ್ ನೋಡಿದ್ರೆ 20 ಓವರ್ ಆಡ್ಬಿಟ್ರು, ಫುಲ್ 20 ಓವರ್ ಆಡಿದ್ರು, ಆಲ್ ಔಟ್ ಆಗಿಲ್ಲ. 167 ರನ್ನು ಗುರು, ಕೇವಲ 4 ವಿಕೆಟ್ ಕಳ್ಕೊಂಡ್ರು. ಅಂದ್ರೆ ಭಾರತ ತಂಡಕ್ಕೆ ಕೇವಲ 21 ರನ್ನಿಂದ ಜಯ ಸಿಕ್ತು ಅಂತ. ಸೊ ಓಮಂದೊಂದು ಫೈಟ್ ಬ್ಯಾಕ್ ಇದೆ ಅಲ್ಲ, ಆ ಫೈಟ್ ಮಾತ್ರ ಹೆವಿ ಸ್ಪಿರಿಟ್ ಇಂದ ಇತ್ತು ಗುರು, ಸಖತ್ತಾಗಿತ್ತು ಅಂತ ಅನ್ನಿಸ್ತು. ಒಂಥರ ಮನ ಗೆಲ್ಲೋ ಆಟ ಆಡಿದ್ರು ಓಮನ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಆಡಿದ್ರು. ಬ್ಯಾಟಿಂಗ್ ಅಲ್ಲಂತೂ ಸಖತ್ತಾಗಿ ಆಡಿದ್ರು, ಬಟ್ ಬೌಲಿಂಗ್ ಅಲ್ಲೂ ಕೂಡ ಹಂಗೆ ಚೆನ್ನಾಗೆ ಮಾಡಿದ್ರು ಗುರು. ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಹೆವಿ ಡಿಸಿಪ್ಲಿನ್ ಆಗಿ ಮಾಡಿದ್ರು ಓಮನ್. ಇನ್ನು ಭಾರತ ತಂಡದ ಪರವಾಗಿ ಒಂದು ಮೊಮೆಂಟ್ಸ್ ಏನಾದ್ರು ಬಂತಾಗುರು ಅಂತ ಕೇಳಿದ್ರೆ ಎಸ್ ಅಫ್ಕೋರ್ಸ್ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರದ್ದೊಂದು ಕ್ಲಚ್ ಟೈಮಲ್ಲಿ ಹಿಡಿಯುವಂತ ಕ್ಯಾಚು, ಅದು ಸೈಕ್ ಆಗಿತ್ತು. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ನಮ್ಮ ಹರ್ಷದೀಪ್ ಆನಂದ್ ಬಗ್ಗೆ ಮಾತಾಡ್ಬೇಕಲ್ಲ ಗುರು. 100 ವಿಕೆಟ್ಸ್ T20 ಏನ್ ಹತ್ತತ್ರ ಮೊನ್ನೆ ಬಂದಿದ್ರೇನಪ್ಪ ಅನ್ನೋ ತರ. ಅಂದ್ರೆ 3 ವರ್ಷ ಆಯ್ತು ಬಂದು 100 ವಿಕೆಟ್ಸ್ ಗುರು. ಈಸ್ ದ ಕ್ವಿಕ್ಕೆಸ್ಟ್ ಪೇಸರ್. ಅಂದ್ರೆ ಒಂಥರ 64 ಮ್ಯಾಚ್ ಅಲ್ಲೇ ಶಾರ್ಟ್ ಪಾಟ್ ಹೊಡೋಮಂತ 100 ವಿಕೆಟ್ಸ್ ತೆಗೆದಿದ್ದಾರೆ ಗುರು. ಕಂಗ್ರಾಚುಲೇಷನ್. ಇನ್ನು ಮ್ಯಾಚ್ ಬಗ್ಗೆ ಏನೇನಾಯ್ತು ಇವತ್ತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋದಾದ್ರೆ ಗುರು, ಫಸ್ಟ್ ಆಫ್ ಆಲ್ ನಮ್ಮ ಕೊಹ್ಲಿ ಅವರು ಟಾಸ್ ಗೆಲ್ತಾರೆ. ಟಾಸ್ ಗೆದ್ಬಿಟ್ಟು ಸೀದಾ ಬೌಲಿಂಗ್ ತಗೊಳಲ್ಲ ಗುರು, ಬ್ಯಾಟಿಂಗ್ ತಗೋತಾರೆ. ಬೌಲಿಂಗ್ 2 ಮ್ಯಾಚ್ ಅಲ್ಲಿ ಬೌಲಿಂಗೇ ಮಾಡಿದೀವಿ. ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಟ್ಟು ನೋಡೋಣ ಏನಾಗುತ್ತೆ ಏನಿಲ್ಲ ಅಂತ, ಸ್ವಲ್ಪ ಏನಾದ್ರು ಪ್ರಯತ್ನ ಪಡೋಣ ಹೊಸ್ದಾಗಿ ಅನ್ನೋ ತರನೇ ಇತ್ತು. ಬಾಕಿ ಪ್ಲೇಯಿಂಗ್ 11 ಅದೇ ಸ್ವಲ್ಪ ಚೇಂಜಸ್ ನೋಡೋದಾದ್ರೆ, ಈ ಕಡೆ ನಮ್ಮ ರಾಣಾ ಗಂಭೀರ್ ಹುಡುಗ, ನಮ್ಮ ರಾಣಾ ಆರ್ಮಿ ಅವರು ಇನ್ನಾದ್ರು, ಆಮೇಲೆ ಹರ್ಷದೀಪ್ ಅಣ್ಣ ಇವರಿಬ್ರು ಇನ್ನಾದ್ರು. ಸೊ ಬಾಕಿ ಏನು ಚೇಂಜಸ್ ಇರಲಿಲ್ಲ ಇವರಿಬ್ರು ಬಿಟ್ಟು. ಇನ್ನು ಬ್ಯಾಟಿಂಗ್ ಬರೋದಾದ್ರೆ ನಮ್ಮ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್, ಆಮೇಲೆ ನಮ್ಮ ಅಭಿ ಇಬ್ರು ಬ್ಯಾಟಿಂಗ್ ಬರ್ತಾರೆ ಗುರು. ಫಸ್ಟ್ ಒಂದು 2 ಓವರಲ್ಲಿ 6 ರನ್ನು 1 ವಿಕೆಟ್ ನಮ್ಮ ಭಾರತ ತಂಡ. ಆ ವಿಕೆಟ್ ಹೋಗಿದ್ದು ಯಾರ್ದು ಹೇಳಿ? ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್. ಬಟ್ ಆ ಬಾಲ್ ಮಾತ್ರ ಸೈಕ್ ಆಗಿತ್ತು ಗುರು. ಆ ಫೈಜಲ್ ಅಂತ ಒಯ್ಯ ಬೌಲಿಂಗು ಸಖತ್ತಾಗಿ ಮಾಡ್ತಿದ್ದ ಅಣ್ಣ. ಅಂದ್ರೆ ಒಂಥರ ಇನ್ ಸ್ವಿಂಗರು, ಅಂದ್ರೆ ಸ್ವಲ್ಪ ಅದೇ ಕಣ್ಣು ಅಂತ ಇತ್ತಲ್ಲ, ಅದೇ ಇನ್ ಸ್ವಿಂಗರು. ಅಂದ್ರೆ ನಮ್ಮ ಗಿಲ್ ಅವ್ರಿಗೆ ಸ್ವಲ್ಪ ಬರಲ್ಲ, ಬಕ್ ಅಂತ ಬೋಲ್ಡ್ ಆಗ್ತಾರೆ ಗುರು. ಒಳಗಡೆ ಇನ್ ಸ್ವಿಂಗರ್ ಸಖತ್ತಾಗಿ ಬಂತು, ಬಕ್ ಅಂತ ಬೋಲ್ಡ್ ಆಗ್ತಾರೆ. ಸೊ ನೋಡೋಣ, ನೆಕ್ಸ್ಟ್ ಡ್ಯೂ ಇದೆ. ನೆಕ್ಸ್ಟ್ ಏನು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಇದೆ ಅಲ್ಲ 21, ಅಲ್ಲಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಗಿಲ್ ವಿಕೆಟ್ ಹೋಯ್ತಾ, 2 ಓವರ್ಗೆ 6 ರನ್ 1 ವಿಕೆಟ್. ಏನಪ್ಪಾ ಇದು ಹಿಂಗ ಆಡ್ತವ್ರೆ, ಸ್ವಲ್ಪ ಸಾಟ್ಪಾಟ್ ಹೊಡಮಂತ ಜಾಸ್ತಿನೇ ಹೊಡಿತಾರೆ ಅನ್ಕೊಂಡ್ರೆ ಏನು 2 ಓವರಲ್ಲಿ 6 ರನ್ ಬಂತಲ್ಲ ಅಂತ. ಬಟ್ ಪವರ್ ಪ್ಲೇ ಮುಗಿಯೋಷ್ಟ್ರಲ್ಲಿ ಗುರು 6 ಓವರ್ಗೆ 60 ರನ್ 1 ವಿಕೆಟ್. ಹೆಂಗೆ ಈ ತರ ಹೆಂಗ್ ಬಂತಪ್ಪ ರನ್ನು ಅಂತ ಕೇಳಿದ್ರೆ, ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ಪ್ಲೇಯರ್ ಇದಾನಲ್ಲಪ್ಪ ಅಣ್ಣ, ಅಭಿ ಅಣ್ಣ ಹೊಡಿತಾ ಇದ್ರೆ ಗೊತ್ತಿರೋದೇ ನಿಮ್ಗೆಲ್ಲ ಹೆಂಗ್ ಹೊಡಿತಾನೆ ಅಣ್ಣ ಅಂತ. 15 ಬಾಲು 38 ರನ್ ಗುರು. ಅಣ್ಣನ್ ಏನೋ ಒಂದು ಡಿಫ್ರೆಂಟ್ ಆರನ್ ಇದೆ ಅಂತ, ದಡಬಡ ಅಂತ ಹೊಡಿತಾ ಇರ್ತಾನೆ ಅಣ್ಣ. ಅಂಡ್ ಇನ್ನೊಂದೇನಂದ್ರೆ ಯಾವ್ದಾದ್ರು ಒಂದು ಬಾಲ್ ಸೈಕ್ ಬಾಲ್ ಬಂದ್ರೆ ಅದಕ್ಕೆ ನೀಟಾಗಿ ಸ್ವಲ್ಪ ಡಿಫೆಂಡ್ ಮಾಡೋದು ಇವಾಗ ಮಾಡ್ತಿದ್ದಾರೆ. ಫಸ್ಟ್ಗೆಲ್ಲ ಸ್ವಲ್ಪ ಎಲ್ಲಾ ಬಾಲ್ ಹೊಡಿಯೋಣ ಅಂತ ಇದ್ರು, ಬಟ್ ಇವಾಗ ಡಿಫೆಂಡ್ ಸ್ವಲ್ಪ ನೋಡ್ಕೊಂಡೆಲ್ಲ ಮಾಡ್ತವ್ರೆ. ಸೊ ಅದು ಒಂದು ಕ್ರೇಜಿ ಪಾಯಿಂಟ್ ಅಂತ ಹೇಳ್ಬೋದು. ಈ ಹಂಗೋರು ಒಂದು 50-60 ಬರ್ತಾ ಇಲ್ಲ, 30 ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ ಆ ಒಂದು 30+ ಏನ್ ಬರ್ತಾ ಇದಾವಲ್ಲ ರನ್ನು, ಅದು ಮುಂದ್ಗಡೆ ಇರೋ ಪ್ಲೇಯರ್ಸ್ ಮೇಲೆ ಪ್ರೆಷರ್ ಬರ್ದೇ ಇರೋ ತರ ನೋಡ್ಕೊತಿದೆ ಗುರು. ಆ ತರ ಒಂದು ರನ್ಸ್ ಬರ್ತಾ ಇದೆ ನಮ್ಮ ಅಭಿ ಅಣ್ಣನ ಕಡೆಯಿಂದ. ಸೊ ಅಭಿ ಅಣ್ಣ ಮತ್ತೆ ಈ ಕಡೆ ಸಂಜು ಸ್ಯಾಮ್ಸನ್ ನಂಬರ್ 3 ಬಂದಿದ್ರು ನಮ್ಮ ಸಂಜು ಸ್ಯಾಮ್ಸನ್ ಅವರು. ಇಬ್ಬರ ಕಡೆ ಪಾರ್ಟ್ನರ್ಶಿಪ್ ಬರುತ್ತೆ ಇಬ್ಬರ ಕಡೆಯಿಂದ. ಬಟ್ ನಮ್ಮ ಅಭಿ ಅಣ್ಣ ಸ್ವಲ್ಪ ಔಟ್ ಆಗ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರಿಗೆ ಬ್ಯಾಟಿಂಗ್ ಸಿಕ್ಕಿರ್ಲಿಲ್ಲ, ಅವ್ರಿಗೂ ಒಂಚೂರು ಬ್ಯಾಟಿಂಗ್ ಸಿಗ್ಲಿ ಅಂತ ಹಾರ್ದಿಕ್ ಪಾಂಡ್ಯ ಬರ್ತಾರೆ ನೆಕ್ಸ್ಟ್. ಏನೋ ದುರಾದೃಷ್ಟವಶಾತ್ ನಮ್ಮ ಹಾರ್ದಿಕ್ ಪಾಂಡ್ಯ ರನ್ಔಟ್ ಆಗ್ಬೇಕಾ, ಅದು ನಮ್ಮ ಯಾರು ಇವ್ರು ಸಂಜು ಸ್ಯಾಮ್ಸನ್ ಸ್ಟ್ರೇಟ್ ಹೊಡಿತಾರೆ. ಜಿತೇನ್ ರಮಾನಂದಿ ಅಂತ ಅನ್ಸತ್ತೆ ಅಣ್ಣನ ಹೆಸರು, ಕ್ವಿಕ್ ಆಗ್ಬಿಟ್ಟು ನಾನ್ ಸ್ಟ್ರೈಕರ್ ಅಲ್ಲಿ ರನ್ಔಟ್ ಆಗ್ಬೇಕಾ, ಇದೊಳ್ಳೆ ಕಥೆ ಐತಲ್ಲ ಅನ್ನೋ ತರ ಆಗ್ಬಿಡ್ತು. ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರದ್ದು 1 ರನ್ ಹೊಡ್ಬಿಟ್ಟು ಔಟ್ ಆಗ್ತಾರೆ, ರನ್ಔಟ್ ಆಗ್ಬಿಡ್ತಾರೆ ದುರಾದೃಷ್ಟವಶಾತ್ ಆಗಿ. ಸೊ ಆಮೇಲೆ ನೆಕ್ಸ್ಟ್ ಈ ಕಡೆ ಅಕ್ಷರ್ ಪಟೇಲ್ನ ಕಳಿಸ್ಬಿಡ್ತಾರೆ. ಅಣ್ಣ ನೀನ್ ಹೋಗೋಣ, ನಿಂದು ಬ್ಯಾಟಿಂಗ್ ಸಿಗುತ್ತೆ, ನೀನು ಹೊಡಿಯೋಣ ಅಂತ. ನಮ್ಮ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿ ಆಡ್ತಾರೆ ಗುರು. 13 ಬಾಲ್ 26 ಹೊಡಿತಾರೆ. ಒಳ್ಳೆ ಪಾರ್ಟ್ನರ್ಶಿಪ್ ಬರ್ತಾ ಇರುತ್ತೆ. ಇನ್ನೇನು ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಣ ಅಂತ ಅನ್ಕೊಂಡಿರ್ತಾರೆ ನಮ್ಮ ಅಕ್ಷರ್ ಪಟೇಲ್. ಬಟ್ ಔಟ್ ಆಗ್ತಾರೆ ಗುರು. 118 ರನ್ ಆಗಿರುತ್ತೆ ಆ ಟೈಮಲ್ಲಿ, 4ನೇ ವಿಕೆಟ್ ಹೋಗುತ್ತೆ. ಅದಾದ್ಮೇಲೆ ನಮ್ಮ ದೂಬೆ ಅಣ್ಣಂದು ಏನು ನಡಿಲಿಲ್ಲ. ಈ ಕಡೆ ತಿಲಕ್ ವರ್ಮಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ.
ಬಟ್ ಸಂಜು ಸ್ಯಾಮ್ಸನ್ ಗುರು ಒಂದ್ ಕಡೆ ನಿಂತ್ಕೊಂಡು ಚೆನ್ನಾಗಿ ಆಡ್ತಾರೆ, ಸ್ವಲ್ಪ ಸ್ಕ್ರಾಚಿ 50 ಅಂತ ಹೇಳ್ಬೋದು. ನಮ್ಮ ಸಂಜು ಸ್ಯಾಮ್ಸನ್ ಅಂದ್ರೆ ಸ್ವಲ್ಪ ದಡಬಡ ಅಂತ ಹೊಡೆಯೋ ಆಟಗಾರ, ಒಂಚೂರು ಸ್ವಲ್ಪ ಸ್ಕ್ರಾಚಿ 50 ಅಂತ ಹೇಳ್ಬೋದು. ಬಟ್ ಆದ್ರೂ ಟೈಮ್ ಎಲ್ಲ ತಗೊಂಡು ಸ್ವಲ್ಪ ಗೊತ್ತಾಯ್ತಲ್ಲ ಪಿಚ್ ಹೆಂಗಿರುತ್ತೆ, ಏನು ದುಬೈದು ಎಲ್ಲ ಫುಲ್ಲು A to Z ಇವಾಗ ಗೊತ್ತಾಗಿರುತ್ತೆ ನಮ್ಮ ಸಂಜು ಸ್ಯಾಮ್ಸನ್ ಅವ್ರಿಗೆ. ಸೊ ಒಂಥರ ಒಳ್ಳೆ 50 ಅಂತಾನೆ ಹೇಳ್ಬೋದು. ಆ ಥರ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಕೊನೆಯಲ್ಲಿ ಹರ್ಷಿತ್ ರಾಣದ ಒಂದು 6 ಬೇರೆ ಬರುತ್ತೆ ಗುರು ಲಾಸ್ಟ್ ಅಲ್ಲಿ, ಫಿನಿಷರ್ ರಾಣಾ ಆರ್ಮಿ ಅಂತ. ಸೊ ಸಾಕತ್ತಾಗ ಒಂದು 6 ಬೇರೆ ಬರುತ್ತೆ. ಕೊನೆಯಲ್ಲಿ 188 ರನ್ ಹೊಡಿತಾರೆ ನಮ್ಮ ಭಾರತ ತಂಡ. 188 ರನ್, 8 ವಿಕೆಟು, 189 ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ ಬೌಲಿಂಗ್ ಫೈಜಲ್ ಅಂತ ಒಂದಿಬ್ರು ಮೂರು ಚೆನ್ನಾಗೆಲ್ಲ ಬೌಲಿಂಗ್ ಮಾಡಿದ್ರು. ಸೊ 189 ಟಾರ್ಗೆಟ್ ಅಂದ್ರೆ ಯಪ್ಪ ದೇವ್ರೆ, ಇದು ಒಂಥರ ಓಮನ್ ಅವ್ರಿಗೆ ಅವರು ಡಗೌಟ್ ಅಲ್ಲೇ ಇರ್ಬೇಕಾದ್ರೆ ಯಪ್ಪ ಏನಿದು 189, ಅದು ಭಾರತದ ಬೌಲಿಂಗ್ ಇರುತ್ತಾ, ಏನೋ ನೋಡೋಣ ಅಂತ ಹೋಗ್ಬೋದಾಗಿತ್ತು. ಬಟ್ ಅವ್ರು ಹೆವಿ ಕಾನ್ಫಿಡೆನ್ಸ್ ಇಟ್ಕೊಂಡೇ ಬಂದಿದ್ರು ಏನೋ ಗೊತ್ತಿಲ್ಲ ಗುರು. ಯಾಕಂತಂದ್ರೆ ಪವರ್ ಪ್ಲೇ ಅಲ್ಲಿ 1 ವಿಕೆಟ್ ಹೋಗಲ್ಲ ಅವ್ರ ಕಡೆಯಿಂದ ಅಂತ. ಜತೀಂದರ್ ಸಿಂಗು, ಜಿತೇಶ್ ಶರ್ಮಾ ಅಲ್ಲ, ಜತೀಂದರ್ ಸಿಂಗು, ಆಮೇಲೆ ಈ ಕಡೆ ಕಲೀಮ್ ಅಂತ ಇಬ್ರು ಏನು ವಿಕೆಟೇ ಕೊಡೋಲ್ಲ ಗುರು. 56 ರನ್ ಏನಾಗಿರುತ್ತೆ ಆ ಟೈಮಲ್ಲಿ 1 ವಿಕೆಟ್ ಹೋಗುತ್ತೆ. ಅದು ಕ್ಯಾಪ್ಟನ್ ಜತೀಂದರ್ ಸಿಂಗ್ ಕ್ಯಾಪ್ಟನ್ ವಿಕೆಟ್ ಹೋಗುತ್ತೆ. ಅದು ನಿಮ್ಮೆಲ್ಲರ ನೆಚ್ಚಿನ ಕುಲ್ದೀಪ್ ಅಣ್ಣ ತೆಗಿತಾರೆ ವಿಕೆಟ್, ಪಕ್ಕಂತ ಬೋಲ್ಡ್ ಆಗುತ್ತೆ ಯಪ್ಪ, ಅಲ್ಲಿ ಫಸ್ಟ್ ವಿಕೆಟ್ ಬರುತ್ತೆ. ಅದಾದ್ಮೇಲೆ ಇನ್ನೇನು ಫ್ಲಡ್ ಗೇಟ್ ಓಪನ್ ಆಯ್ತು ಗುರು. ಸಟ್ಪಟ್ ಹೊಡುಮಂತ ವಿಕೆಟ್ ತಕೊಂಡು ಆರಾಮಾಗಿ ಆಲೋಟೆ ಮಾಡ್ತೀವೇನೋ ಅಂತ ತಲೆಯಲ್ಲಿ ಇಟ್ಕೊಂಡ್ರಿ, ಏನು ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ ಗುರು. ಪಾರ್ಟ್ನರ್ಶಿಪ್ ಅಂದ್ರೆ ಪಾರ್ಟ್ನರ್ಶಿಪ್ ಈ ತರ ಮಾಡ್ತೀವಿ ನಾವು ಅಂತ. ಯಾಕಂತಂದ್ರೆ 93 ರನ್ ಪಾರ್ಟ್ನರ್ಶಿಪ್ ಬರುತ್ತಪ್ಪ. ಎಲ್ಲಿ 56 ರನ್ 1 ವಿಕೆಟ್ ಇರೋರು ಸೀದಾ 149 ಟೈಮಲ್ಲಿ, ಆ ಟೈಮಲ್ಲಿ 2ನೇ ವಿಕೆಟ್ ಹೋಗುತ್ತೆ. 93 ರನ್ ಪಾರ್ಟ್ನರ್ಶಿಪ್ ಅಸೋಸಿಯೇಟ್ ಟೀಮ್ ವಿರುದ್ಧ ನಾವು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಈ ತರ ಹೊಡ್ಸ್ಕೊಂಡಿರೋದು. 93 ಪಾರ್ಟ್ನರ್ಶಿಪ್. ಈ ಕಡೆ ಯಾರು ಕಲೀಮು 64 ಏನೋ ಹೊಡಿತಾನೆ ಅಣ್ಣ, ಈ ಕಡೆ ಮಿರ್ಜಾ ಏನೋ ಒಂದು 50+ ಏನೋ ಬರುತ್ತೆ. ಇಬ್ಬರು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರಪ್ಪ. ಕೊನೆಯಲ್ಲ ಪಾರ್ಟ್ನರ್ಶಿಪ್ ಮುರಿಯೋಕೆ ರಾಣಾ ಆರ್ಮಿ ಬೌಲಿಂಗ್ ಅಲ್ಲಿ ನಮ್ಮ ಹಾರ್ದಿಕ್ ಪಾಂಡ್ಯ ಕ್ಲಚ್ ಕ್ಯಾಚ್ ಹಿಡಿಬೇಕಾಗಿತ್ತು ಗುರು. ಕ್ಲಚ್ ಪ್ಲೇಯರೇ ಬಂದು ಕ್ಯಾಚ್ ಹಿಡಿಬೇಕಾಗಿತ್ತು. ಒನ್ ಆಫ್ ದ ಕ್ರೇಜಿ ಕ್ಯಾಚ್ ಅಂತಾನೆ ಹೇಳ್ಬೋದಪ್ಪ. ಓಡ್ಕೊಂಡು ಬ್ಯಾಲೆನ್ಸ್ ಹಂಗು ಹಿಂಗು ಮಾಡಿ ಹಿಡಿತಾನೆ ನಮ್ಮ ಹಾರ್ದಿಕ್ ಪಾಂಡ್ಯ ಅವರು. ಸಕಾಲ ಕ್ಯಾಚ್ ಹಿಡಿತಾರೆ. ಅಲ್ಲಿ 1 ವಿಕೆಟ್ ಹೋಗುತ್ತೆ. ಅಲ್ಲಿಂದ ಸ್ವಲ್ಪ ಅಂದ್ರೆ ಏನಂದ್ರೆ ಒಂದು 17 ಬಾಲು 44 ಆ ತರ ಬೇಕಾಗಿತ್ತು ಗುರು. ಆ ಟೈಮಲ್ಲಿ ಹೊಡಿತಾ ಇದ್ರು ಇವ್ರು ಬೇರೆ, ಸೆಟ್ ಬ್ಯಾಟ್ಸ್ಮನ್ಸ್ ಬೇರೆ. ಬಟ್ ಅಲ್ಲಿಂದ ವಿಕೆಟ್ ಹೋದ್ಮೇಲೆ ಸ್ವಲ್ಪ ನಿರಾಳವಾಗ್ಬಿಟ್ವಿ. ಅಂದ್ರೆ ಏನೋ ಅವರೇ ಗೆಲ್ತಾರೆ ಅಂದ್ರೆ ಅಲ್ಲಿವರೆಗೂ ಹೋದ್ರಲ್ಲ, ಅದೇ ಒಂದು ಗೆಲುವು ಅನ್ನಂಗೆ ಅವ್ರಿಗೆ, ಓಮನ್ ಅವ್ರಿಗೆ ಹೆವಿ ಕಾನ್ಫಿಡೆನ್ಸ್ ಅಂತ ಕೊಟ್ಟಿರುತ್ತೆ. ಬಟ್ ಕೊನೆಯಲ್ಲಿ ಎಂಡ್ ಅಲ್ಲಿ ನಮ್ಮ ಭಾರತ ತಂಡ 21 ರನ್ಗಳಿಂದ ಗೆದ್ರು. ಬಟ್ ಈ ಪಂದ್ಯ ಮಾತ್ರ ಒಂಥರ ರೋಚಕದಿಂದ ಇತ್ತು ಅಂತ ಹೇಳ್ಬೋದು ಗುರು. ಯಾಕಂದ್ರೆ ನಾವೇ ಲೈವ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಏನ್ ಬೇಗ ಮುಗಿಯುತ್ತೆ ಅನ್ಕೊಂಡಿದ್ವಿ. ಬಟ್ ನೋಡ್ತಾ ಹಂಗೆ ಕೊನೆವರೆಗೂ ತಗೊಂಡೋದ್ರು ಗುರು. 20 ಓವರ್ ಎಲ್ಲ ಆಡ್ಬಿಟ್ರು ಅವರು. ಇನ್ನು ಈ ಮ್ಯಾಚ್ ಅಲ್ಲಂತೂ ಸ್ಕೈ ಅವರು ಬ್ಯಾಟಿಂಗೇ ಬರಲಿಲ್ಲ. ಸೊ ನೆಕ್ಸ್ಟ್ ಮ್ಯಾಚು ಸ್ಕೈ ಆಸ್ ಎ ಕ್ಯಾಪ್ಟನು, ನೆಕ್ಸ್ಟ್ ಮ್ಯಾಚು ನಂಬರ್ 3 ಅಲ್ಲಿ ಆಡ್ತಾರ, ಏನ್ ಕತೆ ಗೊತ್ತಿಲ್ಲ. ಬಟ್ ಅಫ್ಕೋರ್ಸ್ ಸೇಮ್ ಒಂದು ಬ್ಯಾಟಿಂಗ್ ಕ್ರಮಾಂಕನೇ ಇರುತ್ತೆ. ಈ ಮ್ಯಾಚ್ ಅಲ್ಲಂತೂ ಎಲ್ರಿಗೂ ಬ್ಯಾಟಿಂಗ್ ಸಿಕ್ತು. ಭಾರತ ತಂಡ ನೆಕ್ಸ್ಟ್ ಸೂಪರ್ 4 ಅಲ್ಲಿ ಎಲ್ಲ ಚೆನ್ನಾಗಿ ಆಡ್ಲಿ. ಬಟ್ ಈ ಒಂದು ಮ್ಯಾಚ್ ಸಖತ್ತಾಗಿತ್ತು. ಇನ್ನು ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನೋ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಪ್ಪ. ಒಂಥರ ಕ್ರೇಜಿ ಆಗಿತ್ತಲ್ವಾ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಒಂಚೂರು ಅಭಿಪ್ರಾಯನ ತಿಳಿಸಿ ಕಮೆಂಟ್ ಬಾಕ್ಸ್ ಅಲ್ಲಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.